ಪರಿಶಿಷ್ಟ ಜಾತಿಯ ಕರ್ನಾಟಕ ರಾಜ್ಯದ ಪರಿಶಿಷ್ಟ ಜಾತಿಯ ಅಸ್ಪೃಶ್ಯ ಜನಾಂಗಗಳಾದ ವಲಯ ಮಾದಿಗ ಸಂಬಂಧಿತ ಉಪಜಾತಿಗಳನ್ನು ಒಳಗೊಂಡಂತೆ ಎಲ್ಲ ವಿದ್ಯಾವಂತರಿಗೂ, ಬುದ್ಧಿಜೀವಿಗಳಿಗೂ, ಸಮಾಜ ಸೇವಕರಿಗೂ, ರಾಜಕಾರಣಿಗಳಿಗೂ ಮತ್ತು ನಿವೃತ್ತ ನೌಕರರು, ಹಾಲಿ ನೌಕರರಿಗೆ ನನ್ನ ಮನವಿಯಾದರೂ ಇಷ್ಟೇ. ನಾನು ಈಗಾಗಲೇ ಅನೇಕ ಬಾರಿ ಈ ವಿಚಾರವನ್ನು ಹೇಳಿದ್ದೇನೆ. ಬಟ್ ಸರ್ಕಾರದ ಮಟ್ಟದಲ್ಲೂ ಸಹ ಗೊಂದಲಕ್ಕೆ ಎಡೆ ಮಾಡಿಕೊಡ್ತಾ ಇದೆ ಅಂತ ಕಾಣುತ್ತೆ. ಛಲವಾದಿ ಅಂದರೆ ವಲಯ ಜನಾಂಗದವರು ಅಧಿಕಾರಿಗಳು ಮತ್ತು ರಾಜಕಾರಣಿಗಳು ಒಂದು ಸಭೆಗಳನ್ನು ಮಾಡಿ ಇದು ನಮಗೆ ಅನ್ಯಾಯ ಆಗ್ತಾಯಿದೆ ಮತ್ತು ಆದಿ ಕರ್ನಾಟಕ ಅಂತ ಇರೋ ಕಡೆ ಆದಿ ದ್ರಾವಿಡ ಅಂತ ಇರೋ ಕಡೆ ಆದಿ ಕರ್ನಾಟಕ ಅಂತ ಬರೆಸ್ತಾ ಇದ್ದಾರೆ ಅಂತ ಅವರು ಎಲ್ಲೋ ಒಂದು ಕಡೆ ದಿಕ್ಕನ್ನು ಬದಲಿಸ್ತಕ್ಕಂಥ ಮಾತನಾಡ್ತಿದ್ದಾರೆ. ಬಂಧುಗಳೇ, ನಾನು ಇಬ್ಬರಲ್ಲೂ ಕೇಳ್ಕೊಳ್ಳೋದಿಷ್ಟೇ. ಕರ್ನಾಟಕ ರಾಜ್ಯದ ಬಹುತೇಕ ಜಿಲ್ಲೆಗಳಲ್ಲಿ ಕೆಲವೊಂದು ವಿಚಾರವಾಗಿ ನಾನು ಪ್ರವಾಸವನ್ನು ಮಾಡಿದ್ದೇನೆ. ನಾನು ಅನುಭವ ಆದರೂ ಇಷ್ಟೇ. ಚಾಮರಾಜನಗರ, ಮೈಸೂರು, ಬೆಂಗಳೂರು ಗ್ರಾಮಾಂತರ ಮತ್ತು ಬೆಂಗಳೂರು ಮತ್ತು ಮಂಡ್ಯ ಈ ಭಾಗಗಳಲ್ಲಿ ಛಲವಾದಿ ಜನಾಂಗ, ವಲಯ ಜನಾಂಗದವರನ್ನು ಆದಿ ಕರ್ನಾಟಕ ಅಂತ ಬರೆಸ್ತಾರೆ ಸರ್ಟಿಫಿಕೇಟಲ್ಲಿ. ಅದೇ ರೀತಿ ಅಲ್ಲಿ ಮಾದಿಗ ಜನಾಂಗದವರು ಸಹ ಇದ್ದಾರೆ, ಅವರು ಆದಿ ಕರ್ನಾಟಕ ಅಂತಲೇ ಬರೆಸ್ತಾರೆ. ಬಹು ಹೆಚ್ಚು ಸಂಖ್ಯೆಯಲ್ಲಿರ್ತಕ್ಕಂಥವ್ರು ವಲಯ ಜಾತಿಯವರು, ಇದು ಸತ್ಯ. ಅದೇ ರೀತಿ ಉತ್ತರ ಕರ್ನಾಟಕ ಮತ್ತು ಮಧ್ಯ ಕರ್ನಾಟಕ ಭಾಗಕ್ಕೆ ಬಂದರೆ ಬಹುಪಾಲು ಮಾದಿಗರು ಇದ್ದಾರೆ. ಈ ಮಾದಿಗರು ಸಹ ಇಲ್ಲಿ ಆದಿ ಕರ್ನಾಟಕ ಅಂತಲೇ ಬರೆಸ್ತಾರೆ. ಆದ್ದರಿಂದ ಎಲ್ಲಿ ವಲಯರಿಗೆ ಗುಲ್ಬರ್ಗ ಆ ಭಾಗದಲ್ಲಿ ಒಂದು ಸ್ವಲ್ಪ ಅವರು ಅತಿ ಹೆಚ್ಚು ಜನಸಂಖ್ಯೆಯಲ್ಲಿದ್ದಾರೆ. ಅದರಿಂದ ಏನು ಸದಾಶಿವರವರು ಈಗಾಗಲೇ 2011ರ ವರದಿಯಲ್ಲಿ ಹೇಳಿದರು 6, 5 ಮತ್ತು 4, 2 ಅಲ್ಲ 1 ಹೇಳಿದರು. ಅದು ಸರಿಯಾದ ಒಂದು ವರದಿಯಾಗಿತ್ತು ಅಂತ ನಾನು ಭಾವಿಸ್ತೇನೆ. ಆದರೆ ಇಲ್ಲಿ ಯಡಿಯೂರಪ್ಪನವರ ಸರ್ಕಾರದ ಕಾಲದಲ್ಲಿ ಬೊಮ್ಮಾಯಿಯವರು ಮುಖ್ಯಮಂತ್ರಿಗಳಾದಾಗ ಏನು ಮಾಜಿ ಸಚಿವರಾದ JC ಮಾಧುಸ್ವಾಮಿ ನೇತೃತ್ವದ ಒಂದು ಸಮಿತಿ, ಉಪಸಮಿತಿ ವರದಿಯನ್ನು ನೀಡಿತು. 5.5, 6, 4.5 ಮತ್ತು 1 ಏನು ಅನುಪಾತವನ್ನು ಹೇಳಿತು. ಆ ಪ್ರಕಾರ ಅದು ಸತ್ಯಾಂಶವಾಗಿತ್ತು. ಈಗ ನಾಗಮಾ ಅಂದೋತ್ಸವರು ಮಾಡಿದಿರ್ತಕ್ಕಂಥ ವರದಿ ಮತ್ತು ಏನು ಸಮಿತಿಯನ್ನು ಮಾಡಿದ್ದೀರಾ ಅದು ಎಲ್ಲ ಒಂದು ಕಡೆ ಅಧಿಕಾರಿಗಳು ದಿಕ್ತಪ್ಪಿಸೋಂಥ ದಾರಿ ಕಾಣ್ತಾ ಇದೆ ಅಂತ ಅನೇಕ ಎರಡೂ ಜನಾಂಗದ ಅಸ್ಪೃಶ್ಯ ಜಾತಿ ಎರಡೂ ಜನಾಂಗದ ಮುಖಂಡರುಗಳು ಹೋರಾಟಗಳನ್ನು ಮಾಡ್ತಾ ಇದ್ದಾರೆ. ಇದು ಅಸಂಬದ್ಧ ಅಂತ ಅನ್ನಿಸ್ತದೆ. ಒಂದೊಳ್ಳೆ ಮಾದಿಗರಿಗೂ ಇತಿಹಾಸ ಇದೆ. ಮಾದಿಗರು ಈ ದೇಶದ ಕ್ಷತ್ರಿಯರು, ಶೂದ್ರರಲ್ಲ. ಆದರೆ ಬ್ರಾಹ್ಮಣೀಕರಣಗೊಂಡು ನಾವು ಶೂದ್ರರಲ್ಲಿ ಅತಿ ಶೂದ್ರರಾಗಿದ್ದೇವೆ. ನಾವು ಈ ದೇಶವನ್ನು ಆಳಿದವರಾಗಿದ್ದೇವೆ. ಈ ರಾಷ್ಟ್ರವನ್ನು ರಕ್ಷಿಸತಕ್ಕಂಥ ಕೆಲಸಗಳಲ್ಲಿ ನಾವೆಲ್ಲರೂ ತೊಡಗಿದ್ದೇವೆ. ವಲಯ ಜಾತಿಯವರು ಅಷ್ಟೇ, ಅವರು ಕನಿಷ್ಠ ಅಂತ ತಿಳ್ಕೋಬಾರ್ದು. ಅವರು ಆಸ್ತಿಯನ್ನು ಹೊಂದಿ ಹೊಲಗಳನ್ನು ಜಮೀನನ್ನು ಮಾಡಿರ್ತಕ್ಕಂಥ ಜನಾಂಗ ಅವ್ರಿಗೂ ಇತಿಹಾಸ ಇದೆ. ಬೇರೆ ಇನ್ಯಾರಿಗೂ ಇತಿಹಾಸ ಇಲ್ಲಿರ್ತಕ್ಕಂಥ ನಿದರ್ಶನಗಳು ಸಾಕಷ್ಟಿದೆ. ನಾನು ಇವನ್ನು ಓದಿದ್ದೇನೆ, ಪುಸ್ತಕಗಳಲ್ಲಿ ಓದಿ ಮಾತನಾಡ್ತೇನೆ. ಈಗೇನು ನಾವು ಮಾದಿಗರೇ ಇನ್ನೂ ಪರ್ಯಾಯಗೊಂಡು ಸಾಧು ಲಿಂಗಾಯತರಾಗಿದ್ದೇವೆ. ಮತ್ತು ಮುಸ್ಲಿಮ್ಗೆ ಇಲ್ಲಿ ಇಸ್ಲಾಂನ ದರ್ಬಾರ್ ಕಾಲದಲ್ಲಿ ಮುಸ್ಲಿಮ್ಗೆ ನಾವು ಮತಾಂತರ ಹೊಂದಿ ಪಿಂಜರಾಗಿದ್ದೇವೆ. ಅದಕ್ಕೊಂದು ಉದಾಹರಣೆ ಮೈಸೂರು ಭಾಗದಲ್ಲಿ, ದಕ್ಷಿಣ ಭಾಗದ ಮೈಸೂರು ಭಾಗದಲ್ಲಿ ಜಯಚಾಮರಾಜ ಒಡೆಯರ್ ಕೃಷ್ಣ ಕಾಲದಲ್ಲಿ ಅಲ್ಲಿ ವಿಶೇಷವಾಗಿ ರಾಜರುಗಳು ವಲಯ ಜಾತಿ ಜನಾಂಗದ ನಮ್ಮ ಅಣ್ಣತಮ್ಮಂದಿರಿಗೆ ಫ್ರೀ ಕೊಟ್ಟರು. ಉಚಿತವಾಗಿ ನೀವು ನಿಮ್ಮ ಹಕ್ಕನ್ನು ನೀವು ಪಡ್ಕೊಳ್ರಿ ಅಂತ ಹೇಳಿದರು. ಹೆದರಿಸಲಿಲ್ಲ, ಬೆದರಿಸಲಿಲ್ಲ.
ಬಟ್ ಉತ್ತರ ಕರ್ನಾಟಕ ಭಾಗದಲ್ಲಿ ನಿಜಾಮರು ನಮ್ಮನ್ನು ಆಳ್ವಿಕೆ ಮಾಡಿದಂಥದ್ದು. ಆ ನಿಜಾಮರು ನಮ್ಮನ್ನು ಸ್ವತಂತ್ರವಾಗಿರಲಿಕ್ಕೆ ಬಿಟ್ಕೊಂಡಿಲ್ಲ. ಕಾರಣ ಅನೇಕ ರೀತಿಯ ಹಿಂಸೆಗಳನ್ನು ಕೊಟ್ಟು ನಮ್ಮನ್ನು ಹೆಚ್ಚು ವಿದ್ಯಾವಂತರಾಗಲಿಕ್ಕೆ, ನಾವು ಸ್ವತಂತ್ರರಾಗಲಿಕ್ಕೆ ಬಿಡದೇದಂಥದ್ದು ನಾವು ಹಿಂದುಳಿಯೋಕ್ಕೆ ಮೂಲ ಕಾರಣ. ಅದರಿಂದ ದಯಮಾಡಿ ಏನೋ ಈ ವರದಿ ಆಗ್ತಾಯಿದೆ, ಒಳ ಮೀಸಲಾತಿ ವರದಿ, ಇದಕ್ಕೆ ಗಟ್ಟಿಭದ್ರರಾಗಿ ಮಾದಿಗ ಜಾತಿಯ ಯಾವುದೇ ನೌಕರು ಎಷ್ಟೇ ದೊಡ್ಡವರಾಗಿದ್ದರೂ ಜಾತಿಯನ್ನು ಹೇಳಲಿಕ್ಕೆ ಹೆದರಬೇಡಿ, ನೇರವಾಗಿ ಮಾದಿಗ ಅಂತ ಬರ್ಸ್ರಿ. ಮತ್ತು ವಲಯ ಜಾತಿಯ ನನ್ನ ಸಹೋದರರು ಸಹ ನೀವು ಹೆದರದೆ ವಲಯ ಜಾತಿಯವರು ಅಂತಲೇ ಬರ್ಸಿ. ಹೆಚ್ಚುವರಿ ಯಾರಿಗೇ ಹೆಚ್ಚು ಕಡಿಮೆ ಸಿಕ್ಕಿದ್ರು ನಾವು ನೀವೆಲ್ಲ ಸಮಬಾಳುವಂತೆ ಹೋಗೋಣ ಅಂತ ಈ ಸಂದರ್ಭದಲ್ಲಿ ಈ ಎರಡು ಜಾತಿಗಳನ್ನು ಮತ್ತು ಈ ಅವಲಂಬಿತ ಜಾತಿಗಳನ್ನು ನಾನು ಮನವಿ ಮಾಡಿಕೊಳ್ತೇನೆ. ಇದರಲ್ಲಿ ಮಾದಿಗ ಜಾತಿಯಲ್ಲಿರ್ತಕ್ಕಂಥ ಮೋಚಿ ಜನಾಂಗದವರು ನಿಜವಾದ ಅಸ್ಪೃಶ್ಯರು. ಅವರು ಅಸ್ಪೃಶ್ಯ ರೀತಿ ವಂಚಿಸ್ತಾ ಇಲ್ಲ. ಅವರು ಸಹ ನೇರವಾಗಿ ನೀವು ಮಾದಿಗರು ಅಂತ ಬರೆಸಬೇಕು. ಇಲ್ಲಾಂದರೆ ಈ ಜಾತಿಯನ್ನು ಬಿಟ್ಟು ಬೇರೆ ನೀವು ಬರೆಸ್ತಕ್ಕಂಥದ್ದು ಸೂಕ್ತ. ನಿಮ್ಮಿಂದ ನಮಗೆ ಅನ್ಯಾಯ ಆಗ್ತದೆ ಅಂತ ಈ ಸಂದರ್ಭದಲ್ಲಿ ಎಚ್ಚರಿಕೆಯನ್ನು ಕೊಡ್ತಾ, ಸರ್ಕಾರದವರು ಎಲ್ಲ ಪರಿಶೀಲನೆ ಮಾಡಿ ಒಂದು ಸರ್ವಸಮ್ಮತವಾದ ನ್ಯಾಯವನ್ನು ದೊರಕಿಸಿಕೊಡದೆ ಹೋದರೆ ಬರ್ತಕ್ಕಂಥ ದಿನಮಾನಗಳಲ್ಲಿ ಎಲ್ಲ ರಾಜಕೀಯ ಪಕ್ಷದ ನಾಯಕರಿಗೂ ಈ ವರ್ಗಗಳನ್ನು ಬುದ್ಧಿ ಕಲಿಸ್ಬೇಕಾಗ್ತಿತ್ತು ಅಂತ ಈ ಸಂದರ್ಭದಲ್ಲ ಬೀರ್ನಳ್ಳಿ ಹನುಮಂತರಾಯಪ್ಪನಾದ ನಾನು ಸಿರಾತ್ ತುಮಕೂರು ಜಿಲ್ಲೆ ಮನವಿಯ ಮುಖಾಂತರ ಆಗ್ರಹ ಮಾಡ್ತಾಯಿದ್ದೇನೆ. ಮತ್ತು ನಮ್ಮ ಜಾತಿ ಎಲ್ರಿಗೂ, ಎರಡೂ ಜಾತಿಯ ಮುಖಂಡರಿಗೂ ಸಮಾಜ ಸೇವಕರಿಗೂ ಸಲಹೆಯನ್ನು ಕೊಡ್ತಾಯಿದ್ದೇನೆ, ಎಚ್ಚರಿಕೆಯನ್ನು ಕೊಡ್ತಾಯಿದ್ದೇನೆ.